ರೊಕ್ಕಿಲ್ಲ ಅಂದ್ರೆ ಅಕ್ಲು ಸಿಟ್ಟು ಬಂತಂದ್ರೆ ನಿಮ್ಮ ಅಪ್ಪಂದ ಏನೋ ನಡೆಯಂಗಿಲ್ಲ. ಅಂಜಿ ಗಡ ಗಡ ಅಂತ ನಿಮ್ಮ ಅಪ್ಪ. ಹೌದು ಹೌದು, ಅದಕ್ಕೆ ತಲೆ ಮ್ಯಾಗ ಇಟ್ಟು ಬಂದ ಹೇಳಿ ಎದ್ರಾಗ ಹೆಚ್ಚು ಹೇಳಿ. ಕಾರ್ಯಕ್ರಮ ಮುಗ್ದಿಂದ ಕಾರ್ಯಕ್ರಮ ಮುಗಿದಿಂದ ಕಮಿಟಿಯವರು ಪೇಮೆಂಟ್ ಕೊಡ್ತಾ ಇರಲ್ಲ ಹಾ ಹಾ ರೊಕ್ಕ, ಅದಕ್ಕೆ ಲಕ್ಷ್ಮಿ ಅಂತಾರೆ ಎಲ್ಲಾರು, ಯಾರು ನಾರಾಯಣ ಅಂತ. ಎರಡು ಚಂದ ಗೊತ್ತದೆ ಲಕ್ಷ್ಮಿ. ಲಕ್ಷ್ಮಿ ಅಂತಾರೆ ರೊಕ್ಕಕ್ಕೆ ಎಲ್ಲಾರಿಗೆ ಗೊತ್ತೈತಿ. ಕಾರ್ಯಕ್ರಮ ಮುಗಿಯಾನ ಎಲ್ಲರಿಗೂ ದುಡ್ಡು ಇಂಪಾರ್ಟೆಂಟ್. ಹೌದು, ಆದ್ರ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಕೂತಾನ ಮೊದಲು ನೆನಪಿಟ್ಕೋ. ಗಾಂಧೀಜಿ ಲಕ್ಷ್ಮಿಗೆ ಬಿಡ್ರಿ ಎಟ್ ಮಾತಾಡ್ತೀರಿ ನೀವು. ಎಟ್ಟು ಉದ್ದ ಬೆಳದ್ ನಿಂತ್ ನನ್ ಮುಂದ್ ಮಾತಾಡತ್ತೀರಿ ನೀವು. ನಿಮ್ಮನ್ನ ಹಡದ ತಾಯಿನೂ ಒಂದ್ ಹೆಣ್ಣು ಅನ್ನೋದ್ ಮರಿಬೇಡ್ರಿ. 9 ತಿಂಗಳ ಹೆತ್ತು ಹೊತ್ತ ನಿಮ್ಗೆಲ್ಲ ಸಾಕಿ ಸಲುವಿದಾಳಕಿ. ಅವೇ ಬಾಳ ಮಾತಾಡ್ಬೇಡ, ಎಲ್ಲರಿಗೂ ಗೊತ್ತೈತಿ. 9 ತಿಂಗಳು ಹೊತ್ತು ಹೆತ್ತು ಎದಕ್ ಬೆಳೆದಿರ್ತಾಳ ಗೊತ್ತಾನ? ತವ್ರ ಮನಿ ಬರೋ ಬಂಕಿ ಬುತ್ತಿ ಸಲುವಾಗಿ. ಮ್ಯಾಗ ತಾಯಿಗೆ ತ್ರಾಸ ಆಗಿರೋದಿಲ್ಲ, ಒಳಗ ಕೂಸಿಗೆ ತ್ರಾಸ ಆಗಿರ್ತದ 9 ತಿಂಗಳು. ಇನ್ನೊಂದು ತಿಳ್ಕೊ, ತಾಯಿ ಹಡದಾಳ ಅಂತೇಳಿ ನಾವು ಹುಟ್ಟೇವಿ, ಎಲ್ಲರಿಗೂ ಗೊತ್ತದ. ಒಳ್ಳೆ ಮಾತು ಹೇಳಿ ನೀನು. ಹಂಗಂತೇಳಿ ತಾಯಿನ ಹೆಚ್ಚು ಮಾಡಿ ತೋರಿಸೋದಲ್ಲ ಇಲ್ಲಿ. ತಾಯಿ ಹಡದಾಳ ಅಂತೇಳಿ ನಾ ಹುಟ್ಟೇವ ಅಂತ ನೀ ಹೇಳುದಾದ್ರ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವು ಹಡದವೇನು? ಅಪ್ಪ ಬೇಕಿಲ್ರ ಗಂಡು ಮಕ್ಕಳ ಅಲ್ರಿ ಸರ್, ಓಕೆ ನಾವು ಒಪ್ಕೋತೀವಿ. ಹೇಳ್ರಿ ಮೇಡಮ್ ಅವ್ರ, ನಾವು ಒಪ್ಕೊಂಡಿವಿ. ಈಗ ಈಗಿನ ಜನರೇಷನ್ ಒಳಗ ಹೆಣ್ಮಕ್ಳು ವಿದ್ಯಾಭ್ಯಾಸ ಒಳಗ ನಾವೇ ಫಸ್ಟ್. ನೀವೆಲ್ಲದಿರಿ ಉಡಾಳ್ ಹುಡುಗರೆಲ್ಲ SSLC PUC ನೀವೇ ಫಸ್ಟ್. ಅವಿ ನೀವ್ ಎಷ್ಟು ರ್ಯಾಂಕ್ ಬಂದ್ರಿ, ಎಷ್ಟು ಫಸ್ಟ್ ಬಂದ್ರಿ? ಮದುವೆ ಆದ ನಂತರ ಹೋಗಿ ಮತ್ತೆ ಗಂಡನ ಮನ್ಯಾಗ ಮುದ್ರಿನೇ ತಿಕ್ಕವ್ರು. ನಾವ್ ಆಳಿಸ್ತೀವ್ರಿ, ನಾವ್ ಆಳಿಸ್ತೀವಿ. ನಾವು ಮಾಡಿದ ತಮಾಷೆಗೋಸ್ಕರ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ. ತಾಯಿ ಆದಂತಕ್ಕೆ ತನ್ನ ಮಗುವಿನ ಬಗಲಾಗ ಕುಂದಿರ್ಸ್ಕೊಂಡು ಮುಂದೆ ಕಾಣುವ ಜಗತ್ತನ್ನ ತೋರಿಸಿದ್ರ, ತಂದೆಯಾದಂತವ ಮುಂದೆ ಕಾಣಲಾರಂತ ಜಗತ್ತನ್ನ ಹೆಗಲ ಮ್ಯಾಗ ಕುಂದಿರ್ಸ್ಕೊಂಡು ತೋರಿಸ್ತಾನ. ತಂದೆ ದೊಡ್ಡವಂತ ನಾನು ಹೇಳ್ತೀನಿ. ಆದ್ರೆ ತಂದಿನೂ ಅಷ್ಟೇ, ತಾಯಿನೂ ಅಷ್ಟೇ, ಇಬ್ರು ಇದ್ರೇನೆ ನಾವು ಭೂಮಿ ಮ್ಯಾಗ ಬದುಕಕ್ಕೆ ಸಾಧ್ಯ. ಹಾಗೆ ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಬಹುದು, ತಂದೆಯಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ. ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಿದ್ರು ಕೂಡ ತಂದೆಯಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ. ಹಂಗ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವ್ರು ನಮಗೆ ಎಲ್ಲಿ ಸಿಗುದಿಲ್ಲ. ತಂದೆ ತಾಯಿನ ಯಾವತ್ತು ಪೂಜಿಸ್ರಿ, ಗೌರವಿಸ್ರಿ, ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ